ನಮಸ್ತೆ, ನಾನು ಅಕ್ಷಯ. ಜೊತೆಲಿ ನ್ಯೂಸ್ಗೆ ಸ್ವಾಗತ. ಎಲ್ಚೇನಹಳ್ಳಿ ವಾರ್ಡ್ನ ಪೈಪ್ಲೈನ್ ರಸ್ತೆಯನ್ನು ಬ್ಲಾಕ್ ಸ್ಪಾಟ್ ಮಾಡಿಕೊಂಡ ಜಿಬಿಎ ವ್ಯಾಪ್ತಿಯ ಎಲ್ಚೇನಹಳ್ಳಿ ವಾರ್ಡ್ ಪೈಪ್ಲೈನ್ ರಸ್ತೆಯಲ್ಲಿ ಕನಿಷ್ಠವೆಂದರೂ 3 ರಿಂದ 4 ಬ್ಲಾಕ್ ಸ್ಪಾಟ್ಗಳನ್ನು ಮಾಡಿಕೊಂಡಿದೆ. ಇಲಿಯಾಸ್ ನಗರ, ರಾಮಯ್ಯ ನಗರ, ರಾಜೋತ್ಸವ ನಗರ ಮತ್ತು ಚಂದ್ರನಗರ ಭಾಗಗಳಲ್ಲಿ ಕಸವನ್ನು ತಂದು ಹಾಕಲಾಗುತ್ತಿದ್ದು, ರಸ್ತೆಯಲ್ಲೇ ಒಣ ಕಸ ಹಾಗೂ ಹಸಿ ಕಸವನ್ನು ಬೇರ್ಪಡಿಸುವ ಕೆಲಸ ನಡೆಯುತ್ತಿದೆ. ಹೇಳಿ ಕೇಳಿ ಈ ಪೈಪ್ಲೈನ್ನ ರಸ್ತೆ ತುಂಬಾ ಕಿರಿದಾದ ರಸ್ತೆ. ಆದರೆ ಇದೇ ರಸ್ತೆಯಲ್ಲಿ ಲಾರಿಗಳು ಮತ್ತು ಆಟೋಗಳು ನಿಂತುಕೊಳ್ಳುವುದರಿಂದ ಪ್ರತಿದಿನವೂ ಟ್ರಾಫಿಕ್ ಜಾಮ್ ಸಮಸ್ಯೆ ಉಂಟಾಗುತ್ತಿದೆ. ಇದರಿಂದ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಕಸದ ಸಿಗ್ರಿಗೇಷನ್ ಇದೇ ರಸ್ತೆಯಲ್ಲಿ ನಡೆಯುತ್ತಿರುವುದರಿಂದ ಭಾರಿ ದುರ್ವಾಸನೆ ಬೀರುತ್ತಿದ್ದು, ಇಲ್ಲಿನ ನಿವಾಸಿಗಳು ಆರೋಗ್ಯ ಸಮಸ್ಯೆ ಎದುರಿಸುತ್ತಿದ್ದಾರೆ. ಕೆಲವರಿಗೆ ಉಸಿರಾಟದ ತೊಂದರೆ ಕೂಡ ಉಂಟಾಗಿದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಸಿಗ್ರಿಗೇಷನ್ ಪ್ರಕ್ರಿಯೆಯನ್ನು ಪ್ರತ್ಯೇಕ ತಾಳಗಳಲ್ಲಿ ನಡೆಸಬೇಕೆಂಬ ಸಾಮಾನ್ಯ ಪ್ರಜ್ಞೆಯೇ ಜಿಬಿಎ ಅಧಿಕಾರಿಗಳಿಗೆ ಇಲ್ಲದಂತಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಯಾಕ್ರಪ್ಪ ನಿಮ್ಮ ಮನೆ ಹತ್ರ ಜಾಗ ಇಲ್ಲ, ಅಲ್ಲೇ ಹಾಕ್ಕೊಂಡ್ರೆ ಆಗಲ್ಲ. ಇಲ್ಲ, ನನ್ಗೊಂದು ಮಾತು ಹೇಳು, ನಿಮ್ಮ ಮನೆ ಮುಂದೆ ಹಿಂಗಿದ್ರೆ ತಪ್ಪೇನೆ. ನಾವು ಡ್ರೈ ಎಲ್ಲ ಸಪೋರ್ಟೇ ಮಾಡೋದು. ಗಾಡಿ ಹೊತ್ತು ಬಂದಿಲ್ಲ ಅಂದ್ರೆ ಅಲ್ಲಿ ಆ ಕಡೆನೇ ಬಿಸಾಕಪ್ಪ. ಗಾಡಿ ನೋಡ್ಕೊಂಡು ಬಂದಿದ್ದು ನಾವು. ಗಾಡಿ ಬೇರೆ ಬರಲ್ಲ, ಗಾಡಿಗೆ ಹಾಕಿಬೇಕು. ಗಾಡಿಗೆ ಹೋಗಿ ಬಂದಿದ್ದು ಏನೋ ಸಪ್ರೇಟೇ ಮಾಡೋದು. ನೋಡಿ 2 ಬಕ್ಕಿದೆ, ಡ್ರೈ ಬೇರೆ ಹಸಿದು ಬೇರೆ. ಬೆಂಕಿ ಇಡ್ತೀವಿ, ಬೇರೆ ಗಾಡಿ ಹಾಕೊಂಡು ಗಾಡಿನೇ ಇಲ್ಲ, ಬೆಂಕಿ ಇಡ್ಬೇಕು. ಸ್ಥಳೀಯರ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಗಮನ ಹರಿಸಿ ಈ ಬ್ಲಾಕ್ ಸ್ಪಾಟ್ಗಳನ್ನು ತೆರವುಗೊಳಿಸಿ ರಸ್ತೆ ಮತ್ತು ಪರಿಸರವನ್ನು ಸ್ವಚ್ಛವಾಗಿರಬೇಕು ಎಂಬುದು ಜನರ ಆಗ್ರಹವಾಗಿದೆ. ಇದು ಜೊತೆಲಿ ನ್ಯೂಸ್, ನಿಮ್ಮ ದನಿಯಾಗಿ.